ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಎಕೆ ಅಗೇನ್. ನಿಮ್ಮೆಲ್ಲರಿಗೂ ಕೂಡ ಎಕೆಸ್ ಕ್ರಿಟಿಕ್ಸ್ ಕನ್ನಡ ಚಾನಲ್ಗೆ ಮರಳಿ ಮತ್ತೆ ಸ್ವಾಗತ. ನೀವೀಗ ಆನ್ ಸ್ಕ್ರೀನಲ್ಲಿ ನೋಡ್ತಾ ಇರುವಂಥದ್ದು ಒಂದು ಬ್ಯೂಟಿಫುಲ್ ಕಾರ್. ಇದು ಬಂದ್ಬಿಟ್ಟು ಒಂದು SUV ಆಗಿದೆ, ಸ್ಕೋಡಾ ಕುಶಾಕ್. ಈ ಕಾರ್ನ ವಿಭಿನ್ನತೆ ಏನಪ್ಪ ಅಂತಂದರೆ ಡೀಟೇಲಿಂಗ್. ಈ ಒಂದು ವೇರಿಯಂಟ್ ನೀವು ನೋಡ್ತಾ ಇರುವಂಥದ್ದು ಸ್ಪೋರ್ಟ್ಸ್ ಲೈನ್ ವೇರಿಯಂಟ್ ಆಗಿದೆ. ಇದು ನಿಮಗೆ ನೋಡೋದಕ್ಕೆ ಆಲ್ಮೋಸ್ಟ್ ಮೋಂಟೆ ಕಾರ್ಲೋ ಎಡಿಷನ್ ಥರ ಫೀಲ್ ಆಗುತ್ತೆ. ವೀಲ್ ಬ್ಲ್ಯಾಕಲ್ಲಿ ಮಾಡಿದ್ದಾರೆ. ಮೋಂಟೆ ಕಾರ್ಲೋ ಎಡಿಷನ್ಗೂ ಕೂಡ ಸೇಮ್ ಅದೇ ಥರ ಬ್ಯಾಡ್ಜಿಂಗ್ ಇಲ್ಲಿ ಸ್ಕೋಡಾ ಅಂತ ಇದೆ, ಬಟ್ ಮೋಂಟೆ ಕಾರ್ಲೋ ಎಡಿಷನ್ಗೆ ಮೋಂಟೆ ಕಾರ್ಲೋ ಎಡಿಷನ್ ಅಂತಲೇ ಬ್ಯಾಡ್ಜಿಂಗ್ ಬರುತ್ತೆ. ಓವರಾಲ್ ಇದಕ್ಕೂ ನೀವು ಮೋಂಟೆ ಕಾರ್ಲೋ ಎಡಿಷನ್ಗೂ ಕಂಪೇರ್ ಮಾಡಿದ್ರೆ ಡಿಫ್ರೆನ್ಸ್ ಇರೋದು ಹಾರ್ಡ್ಲಿ ಲೆದರ್ ಅಪೋಸ್ಟ್ರೋಪೀಸ್ ಮತ್ತು ಕೆಲವೊಂದಿಷ್ಟು ಕಲರ್ ಕಾಂಬಿನೇಷನ್ ಡ್ಯಾಶ್ ಬೋರ್ಡ್ಸಲ್ಲಿ ಕೊಟ್ಟಿರೋದಾಗಿರ್ಬೋದು. ಅದು ಬಿಟ್ಟರೆ ಇನ್ನು ವೆಂಟಿಲೇಟೆಡ್ ಸೀಟ್ಸ್ ಇದಿಷ್ಟನ್ನ ಬಿಟ್ಟರೆ ಮತ್ತೇನು ಡಿಫ್ರೆನ್ಸ್ ಇಲ್ಲ. ಸೊ ತುಂಬಾ ವಿಭಿನ್ನವಾಗಿದೆ ಕಾರು. ಇದರಲ್ಲೂ ಕೂಡ ಸ್ಟ್ಯಾಂಡರ್ಡ್ 6 ಏರ್ ಬ್ಯಾಗ್ಸ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಅಕ್ರಾಸ್ ಆಲ್ ವೇರಿಯಂಟ್ ಸೇಫ್ಟಿನ ಪ್ರೊವೈಡ್ ಮಾಡುತ್ತೆ. ಸ್ವಲ್ಪ ಕಾರು ಬಂದ್ಬಿಟ್ಟು 198 mm ಇರೋದ್ರಿಂದ ನೀವು ಯಾವುದೇ ಥರದಂಥ ಪಾತ್ಹೋಲ್ಸ್ಗಳಾಗಿರ್ಬೋದು ಇಲ್ಲ ಹಂಪ್ಸ್ಗಳಾಗಿರ್ಬೋದು ಎಲ್ಲಿ ಆದರೂ ಕೂಡ, ಇನ್ನು ಮಡ್ ರೋಡ್ಸಲ್ಲಾದರೂ ಕೂಡ ತುಂಬ ಈಸಿಯಾಗಿ ಡ್ರೈವ್ ಮಾಡ್ಬೋದು. ಕಾರ್ನ ನೀವು ಡ್ಯಾಶ್ಬೋರ್ಡ್ ಒಮ್ಮೆ ನೋಡೋ ಒಂದು ಕ್ವಿಕ್ ಜಲಕ್ನ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮೇಲೆ ಇರುವಂಥದ್ದು ಒಂದು ಮೂನ್ ರೂಫ್. ಈ ಒಂದು ಸನ್ ರೂಫ್ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸನ್ ರೂಫ್ ಆಗಿದೆ. ಎಲೆಕ್ಟ್ರಿಕ್ ಸನ್ ರೂಫ್ ಆದರೂ ಕೂಡ ಇದರದ್ದು ಸೈಜ್ ತುಂಬ ಚಿಕ್ಕದಾಗಿರೋದ್ರಿಂದ ಏನು ಅಂಥ ಹ್ಯೂಜ್ ಆಗಿ ಡಿಫ್ರೆನ್ಸ್ ಬೀಳೋದಿಲ್ಲ. ಸೊ ಈ ಡೋರ್ ಏನಿದೆ ನೀವು ನೋಡ್ತಾ ಇರುವಂಥದ್ದು, ಈ ಒಂದು ಡೋರ್ನ ನಾನು ಕ್ಲೋಸ್ ಮಾಡಿದಾಗ ಆಗುವಂಥ ಒಂದು ಥಡ್ ಅಂತ ಹೇಳುವಂಥ ಒಂದು ಸೌಂಡ್ ಏನಿದೆ, ಅದು ನಿಮಗೆ ಆ ಕಾನ್ಫಿಡೆನ್ಸ್ನ ಕೊಡುತ್ತೆ ಈ ಕಾರು ತುಂಬ ಸ್ಟ್ರಾಂಗ್ ಆಗಿದೆ ಅಂತ. ಹಾಗಾಗಿ ಜರ್ಮನ್ ಕಾರ್ಸ್ಗಳು ತುಂಬ ಫೇಮಸ್. ಸೊ ಬನ್ನಿ ಬ್ಯಾಕ್ ಸೀಟ್ಗೆ ಹೋಗೋಣ. ಬ್ಯಾಕ್ ಸೀಟ್ನ ನೀವು ನೋಡೋದಾದರೆ ಮತ್ತೆ ನಾನು ಆಮೇಲೆ ಕೂತು ಇದರಲ್ಲಿ ತೋರಿಸ್ತೀನಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಕ್ಯಾಬಿನ್ಸ್ಗಳಾಗಿರ್ಬೋದು, ಲೆಗ್ ರೂಮ್ ಆಗಿರ್ಬೋದು, ಅಂಡತಾಯಿ ಆಗಿರ್ಬೋದು ಅಂತ. ಅದಾದ ನಂತರ ಬ್ಯಾಕಲ್ಲಿ ಕವರ್ ಮಾಡೋದಾದರೆ ನೀವು ಇದು ಸ್ಪೋರ್ಟ್ಸ್ ಲೈನ್ ವೇರಿಯಂಟ್ ನಾನು ಹೇಳಿದ ಹಾಗೆಯೇ ಪ್ರತಿಯೊಂದು ಏನು ಲೆಟರ್ಸ್ಗಳಾಗಿರ್ಬೋದು, ಕ್ರೋಮ್ ಲೆಟರ್ಸ್ಗಳಾಗಿರ್ಬೋದು, ಸ್ಕೋಡಾ ಅಂತ ಇರೋದಾಗಿರ್ಬೋದು, ಕುಶಾಕ್ ಅಂತ ಇರುವಂಥದ್ದು ಬ್ಲ್ಯಾಕಲ್ಲಿ ಕವರ್ ಆಗಿದೆ. ಟ್ರಂಕ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಒಂದು ಫ್ಯಾಮಿಲಿಗೆ ಆರಾಮಾಗಿ ಒಂದು 4 ದಿನಕ್ಕೆ ಬೇಕಾಗುವಂಥ ಬಟ್ಟೆಗಳನ್ನು ಹಾಕ್ಕೊಂಡು ಈಸಿಯಾಗಿ ಎನಿ ಟೈಮ್ ಡ್ರೈವ್ ಅಂತ ಹೇಳುವಂಥ ಕಾನ್ಸೆಪ್ಟಲ್ಲಿ ಈ ಕಾರ್ನ ರೆಡಿ ಮಾಡಿದ ಹಾಗೆ ಇದೆ. ತುಂಬ ಸ್ಪೇಷಿಯಸ್ ಆಗಿದೆ. ಕೆಲವೊಂದು ಚಿಕ್ಕ ಪುಟ್ಟ ವಿಚಾರಗಳೇನಪ್ಪ ಅಂತಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಇರುವಂಥ ಒಂದು ಚಿಕ್ಕ ಬಾರ್ ಇರ್ಬೋದು. ಟಾಲ್ ಆಗಿರುವಾಗ ಯಾರಿಗಾದ್ರೂ ಮೇಲೆ ಮುಟ್ಟೋದಿಲ್ಲ, ಲೇಡೀಸ್ ಯಾರಾದರೂ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಈ ಒಂದು ಟ್ರಂಕನ್ನು ಕ್ಲೋಸ್ ಮಾಡೋದಕ್ಕೆ ತುಂಬ ಈಸಿಯಾಗಿರಲಿ ಅಂತ ಮಾಡಿದ್ದಾರೆ. ಸಿಂಪ್ಲಿ ಕ್ಲೇವರ್. ಸ್ಕೋಡಾ ಇಂಥ ಚಿಕ್ಕ ಪುಟ್ಟ ಡೀಟೇಲ್ಗೇನೆ ಫೇಮಸ್ಸು. ಈಗ ಸೈಡ್ ವ್ಯೂವಲ್ಲಿ ನೋಡೋದಾದರೆ ಬ್ಯಾಕ್ ಸೈಡ್ ಡೋರ್ನ ನಾವು ಆಲ್ರೆಡಿ ಕವರ್ ಮಾಡಿದ್ದೀವಿ. ಫ್ರಂಟಲ್ಲಿ ಬನ್ನಿ. ಅದಕ್ಕಿಂತ ಮುಂಚೆ ಇನ್ ಕೇಸ್ ಏನಾದ್ರೂ ನೀವೇನಾದ್ರೂ ತಿರ್ಗಾ ಮತ್ತೊಮ್ಮೆ ನೋಡ್ತೀರಾ ಅಂತ ಹೇಳಿದ್ರೆ ಫ್ರಂಟಲ್ಲಿ ಬನ್ನಿ ನೋಡಿ. ಇಲ್ಲಿ ಲೆದರ್ ಅಪೋಸ್ಟ್ರೋಪೀಸ್ ಹೇಗೆ ಕವರ್ ಆಗಿರುತ್ತೋ ಅದೇ ಥರ ಆರ್ಮ್ಗೆ ಕವರ್ ಆಗಲಿ ಅಂತ ಹೇಳ್ಬಿಟ್ಟು ಡೋರ್ ಕುಷನ್ ಪ್ಯಾಡಿಂಗ್ ಕೂಡ ಕವರ್ ಮಾಡಿದ್ದಾರೆ. ಸ್ವಿಚ್ಗಳಾಗಿರ್ಬೋದು, ಸಾಕೆಟ್ಗಳಾಗಿರ್ಬೋದು, ಕ್ರೋಮ್ ಕೊಟ್ಟಿರುವಂಥ ವಿಧಾನಗಳಾಗಿರ್ಬೋದು ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಗಿದೆ. ಹಾಗೆಯೇ AC ಸ್ವಿಚ್ಗಳ ಮೇಲೆ ಇರುವಂಥ ಪ್ಯಾನಲ್ಗಳ ಮೇಲೆ ಕ್ರೋಮ್ ಕೊಟ್ಟಿರುವಂಥದ್ದು, ಮ್ಯಾನ್ಯುವಲ್ ಸೀಟ್ ಅಡ್ಜಸ್ಟ್ಮೆಂಟ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಇದರಲ್ಲಿ ಪುಷ್ ಸ್ಟಾರ್ಟ್ ಬರೋದಿಲ್ಲ, ಕೀ ಸ್ಟಾರ್ಟ್ ಇರುತ್ತೆ. ಹಾಗೆ ಡಿಜಿಟಲ್ ಕೂಡ ಅನಲಾಗ್ ಓಪನ್ ಆಗಿರುತ್ತೆ. ನಾನು ಬಹುಶಃ ಆ ಕಡೆಯಿಂದ ಆ 2 ಡೋರ್ಗಳನ್ನು ಓಪನ್ ಆಗಿಟ್ಟಿರೋದಕ್ಕೋಸ್ಕರ ಅನಲಾಗ್ ಮೇಲೆ 2 ಡೋರ್ ಓಪನ್ ಸೈನ್ ಕಾಣಿಸ್ತಾ ಇದೆ. ಸೊ ನಾನು ಹೇಳಿದಾಗಲೇ ಮೂನ್ ರೂಫ್ ಸ್ಮಾಲ್ ಆಗಿದೆ, ತುಂಬ ದೊಡ್ಡದಾಗೇನಾಗಿಲ್ಲ. ಆಟೋಮೆಟಿಕ್ DRVM ಕೂಡ ಇದೆ. 10 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು. ಮತ್ತು ನೀವು ನೋಡೋದಾದರೆ ಇಲ್ಲಿ ಡೆಡ್ ಪೆಡಲ್ಸ್ಗಳು ಕೂಡ ಇದೆ. ಕ್ಲಚ್, ಬ್ರೇಕ್ ಮತ್ತು ಎಕ್ಸಿಲೇಟರ್ ಮಧ್ಯ ಒಂದು ಡೆಡ್ ಪೆಡಲ್ನ ಪ್ರೊವೈಡ್ ಮಾಡಿದ್ದಾರೆ. ನೀವು ಲಾಂಗ್ ಡ್ರೈವಲ್ಲಿ ಇದು ತುಂಬ ನಿಮಗೆ ಹೆಲ್ಪ್ ಮಾಡುತ್ತೆ. ಲೆಗ್, ಸ್ಪೆಷಲಿ ಲೆಫ್ಟ್ ಲೆಗ್ಗನ್ನು ರೆಸ್ಟ್ ಮಾಡೋ ಸಲುವಾಗಿ. ಅದಾದ ನಂತರ ಸ್ಟೇರಿಂಗ್ ಕೂಡ ನೀವು ನೋಡ್ಬೋದು. ನಾನು ನೋಡ್ತಾ ಇರುವಂಥದ್ದು ಒಂದು ಮ್ಯಾನ್ಯುವಲ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಪ್ಯಾಡಲ್ ಶಿಫ್ಟ್ಗಳು ಬರೋದಿಲ್ಲ. ಸೊ ತುಂಬ ಚೆನ್ನಾಗಿದೆ. ಇದರಲ್ಲಿ ಲಾಕ್, ಅನ್ಲಾಕ್, ಆಟೋ ಹಿಲ್ ಹೋಲ್ಡ್ ಅಸಿಸ್ಟ್ ಜೊತೆ ಆಗಿರ್ಬೋದು, ಆಟೋ ಸ್ಟಾರ್ಟ್ಸ್ ಆಗಿರ್ಬೋದು. ಹಾಗೆಯೇ AC ಪ್ಯಾನಲ್ಸ್ಗಳೇನಿದೆ ಎಲ್ಲ ಆಟೋಮೆಟಿಕ್ ಆಗಿ ಒಂದು ಟಚ್ ಎನೇಬಲ್ನ ಮಾಡಿದ್ದಾರೆ. ಆಡಿಯೋ ಮೌಂಟ್ಸ್ಗಳು ತುಂಬ ಚೆನ್ನಾಗಿದೆ. ಲೆಫ್ಟಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ. ಹಾಗೆ ರೈಟ್ ಸೈಡಲ್ಲಿ ಇಂಡಿಕೇಟರ್ಗೆ, ಇದು ಜರ್ಮನ್ ಕಾರ್ ಆಗಿರೋದ್ರಿಂದ ರೈಟ್ ಸೈಡಲ್ಲಿ ವೈಪರ್ನ ಎನೇಬಲ್ ಮಾಡಿದ್ದಾರೆ. ಹಾಗೂ ಹೆಡ್ಲೈಟ್ ಸ್ವಿಚಸ್ಗಳು. ನಮ್ಮ ಆರ್ಮ್ ರೆಸ್ಟ್ ಬಂದ್ಬಿಟ್ಟು ಮೂವೇಬಲ್ ಆರ್ಮ್ ರೆಸ್ಟ್ ಇದೆ. ಲಿಟಲ್ ಬಿಟ್ ಸ್ಪೇಷಿಯಸ್ ಆಗಿದೆ. ಇಷ್ಟು ಬಂದ್ಬಿಟ್ಟು ಫ್ರಂಟಲ್ಲಿ ಇರುವಂಥ ಒಂದು ಕಾರ್ ಡ್ಯಾಶ್ ಬೋರ್ಡ್ ಆಗಿದೆ. ಹಾಗೆಯೇ ಐಡಲ್ನ ಪ್ಲೇಸ್ ಮಾಡೋದಕ್ಕೆ ಡ್ಯಾಶ್ ಬೋರ್ಡ್ ಮೇಲೆ ಇರುವಂಥ ಒಂದು ಸ್ಪೇಸು ಚೆನ್ನಾಗಿದೆ. ಏನಾದ್ರೂ ಫ್ರೀ ಹೋಲ್ಡ್ ಇರುವಂಥ ಒಂದು ಪ್ರಾಡಕ್ಟ್ಗಳನ್ನು ಇಟ್ಕೊಬೋದು ನೀವು.
ಡ್ಯೂಯಲ್ ಕಾಂಬೋ ಡ್ಯಾಶ್ ಬೋರ್ಡ್ ಆಗಿರೋದ್ರಿಂದ ಚಿಕ್ಕ ಚಿಕ್ಕ ಡೀಟೇಲಿಂಗ್ಗಳು ಎಲ್ಲ ಪ್ಲಾಸ್ಟಿಕ್, ಹಾರ್ಡ್ ಪ್ಲಾಸ್ಟಿಕ್ ಆಗಿದೆ, ಬಟ್ ಒಂಥರ ಹೈ ಕ್ವಾಲಿಟಿ ಪ್ಲಾಸ್ಟಿಕ್ಗಳಾಗಿದೆ. ಈ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ, ನಾನು ಆಗಲೇ ಹೇಳಿದಾಗಲೇ ಸಿಂಪ್ಲಿ ಕ್ಲೇವರ್ ಅಂತ, ಪ್ಲಾಸ್ಟಿಕ್ ಬಾಟಲ್ಗಳನ್ನು, ಕಪ್ಗಳನ್ನು ಪ್ಲೇಸ್ ಮಾಡಿದಾಗ ಅದು ಮೂವ್ ಆಗೋದಿಲ್ಲ, ಈಸಿ ಯೂಸ್ಗೋಸ್ಕರ ಕೊಟ್ಟಿರುವಂಥದ್ದು ಸಿಂಪ್ಲಿ ಕ್ಲೇವರ್. ನಾನು ಹೇಳಿದಾಗ್ಲೇ ಸೀಟ್ಗಳು ಬಂದ್ಬಿಟ್ಟು ಫ್ಯಾಬ್ರಿಕ್ ಆಗಿದೆ, ಯಾವುದೇ ವೆಂಟಿಲೇಟೆಡ್ ಸೀಟ್ಸ್ಗಳು ಇದರಲ್ಲಿ ಬರೋದಿಲ್ಲ. ಹಾಗೆಯೇ ಬನ್ನಿ ಇವಾಗ ನಾನು ಸೀಟನ್ನು ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡಿದ್ದೀನಿ. ಬ್ಯಾಕ್ ಸೀಟ್ಗೆ ಹೋಗ್ಬಿಟ್ಟು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಹಿಂದೆ ನೀವು ನೋಡೋದಾದರೆ ನಾನಿವಾಗ ಬಂದ್ಬಿಟ್ಟು ನನ್ನ ಹೈಟ್ ಬಂದ್ಬಿಟ್ಟು 5'10", 5'11" ಬರ್ತೀನಿ ಶೂ ಹಾಕೋದಾಗ. ಸೊ ನನ್ನ ಹೈಟ್ನ ನೋಡೋದಾದರೆ ಫ್ರಂಟ್ ಸೀಟನ್ನು ನಾನು ಡ್ರೈವರ್ ಅಡ್ಜಸ್ಟ್ಗೆ ನಾನು ಸೆಟ್ ಮಾಡಿದ್ದೀನಿ. ನಾನು ಕಾಲನ್ನು ಫೋಲ್ಡ್ ಮಾಡಿ ಆಬ್ಸಲ್ಯೂಟ್ಲಿ ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿ ಫೀಲ್ ಮಾಡ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಆಬ್ಸಲ್ಯೂಟ್ಲಿ ಥಮ್ಸ್ ಅಪ್ ಇದಕ್ಕೆ. ಬ್ಯಾಕ್ AC ವೆಂಟ್ಸ್ಗಳಾಗಿರ್ಬೋದು. ಫ್ರಂಟಲ್ಲಿ ನೀವು ನೋಡೋದಾದರೆ ಬ್ಯಾಕ್ ಸೀಟಿಂದ ಈ ಥರ ಒಂದು ಕ್ಯಾಬಿನ್ ಡ್ಯಾಶ್ಬೋರ್ಡ್ಗಳು ಬರ್ತವೆ, ತುಂಬ ಒಂಥರ ಚೆನ್ನಾಗಿದೆ. ಹಾಗೆಯೇ ಹಿಂದೆ ಇರುವಂಥ ವಿಂಡೋಗಳಾಗಿರ್ಬೋದು ಅಥವಾ ಹ್ಯಾಂಡ್ ರೆಸ್ಟ್ಗಳಾಗಿರ್ಬೋದು, ಹಿಂದೆ ಕೂಡ 3 ಕೂಡ ಪ್ಯಾಸೆಂಜರ್ಗೆ ಹೆಡ್ ರೆಸ್ಟ್ ಬರುತ್ತೆ. ಟ್ರಾನ್ಸ್ಮಿಷನ್ ಪ್ಯಾನೆಲ್ಗಳದ್ದು ಏನು ಹೈಟ್ ಬರುತ್ತೆ ತುಂಬ ಕಮ್ಮಿ ಇದೆ ಇಲ್ಲಿ, ಹಾಗಾಗಿ 3 ಜನ ಕೂಡ ಕಂಫರ್ಟೇಬಲ್ ಆಗಿ ಕೂರ್ಬೋದು. ಐಡಲಿ ಜರ್ಮನ್ ಕಾರ್ಸ್ ಆರ್ ಮೆಂಟ್ ಫಾರ್ 2 ಪೀಪಲ್ ಓನ್ಲಿ ಹಿಂದ್ಗಡೆ, ಬಟ್ ಒಂದು ಚಿಕ್ಕ ಮಗು ಇದ್ದರೆ ಅಥವಾ ಎವರೇಜ್ ನನ್ನ ಸೈಜ್ ಅವರು ಇದ್ದರೆ 3 ಜನ ಆರಾಮಾಗಿ ಕೂತು ಒಂದು ಲಾಂಗ್ ಜರ್ನಿನ ಎಂಜಾಯ್ ಮಾಡ್ಬೋದು. ಸೊ ಇದಿಷ್ಟು ಈ ಒಂದು ಸ್ಕೋಡಾ ಕುಶಾಕ್ನ ಬಗ್ಗೆ. ನಿಮಗೇನಾದ್ರೂ ಎಡಿಷ್ನಲ್ ಮಾಹಿತಿ ಬೇಕಿದ್ರೆ ದಯಮಾಡಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಿಮ್ಗೇನು ಅನಿಸ್ತು ಈ ಕಾರ್ ಬಗ್ಗೆ ಅದನ್ನು ಆದಷ್ಟು ನಿಮ್ಮ ವ್ಯಾಲ್ಯೂಯಬಲ್ ಕಮೆಂಟನ್ನು ಮೆನ್ಷನ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮ್ಮ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.